ಬೆಂಗಳೂರಿನಲ್ಲಿ ಜೆಸಿಪಿಗಳು ಮತ್ತೆ ಗರ್ಜಿಸ್ತಾ ಇವೆ. ಬಿಡಿಎ ಜಾಗವನ್ನ ಒತ್ತುವರಿ ಮಾಡಿಕೊಳ್ತಾ ಇದ್ದವರಿಗೆ ಶಾಕ್ ಅನ್ನ ನೀಡಲಾಗಿದೆ. ಇವತ್ತು ಬೆಳಿಗ್ಗೆ ಒತ್ತುವರಿದಾರರಿಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ ಬಿಡಿಎ ಅಧಿಕಾರಿಗಳು. ಬೆಂಗಳೂರಿನಲ್ಲಿ ಜೆಸಿಪಿಗಳು ಮತ್ತೆ ಗರ್ಜಿಸ್ತಾ ಇವೆ. ಬಿಡಿಎ ಜಾಗವನ್ನ ಒತ್ತುವರಿ ಮಾಡಿಕೊಳ್ತಾ ಇದ್ದವರಿಗೆ ಬಿಡಿಎ ಅಧಿಕಾರಿಗಳು ಶಾಕ್ ಅನ್ನ ಕೊಟ್ಟಿದ್ದಾರೆ. ಇವತ್ತು ಬೆಳಿಗ್ಗೆ ಒತ್ತುವರಿದಾರರಿಗೆ ಬಿಡಿಎ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಕೆಂಗೇರಿಯ ನಾಗದೇವನಹಳ್ಳಿಯಲ್ಲಿ ಬಿಡಿಎನಿಂದ ತೆರವು ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. 4-5 ಜೆಸಿಪಿಗಳಿಂದ ತೆರವು ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಸರ್ವೆ ನಂಬರ್ 39-2-3ರಲ್ಲಿ ತೆರವು ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಶೆಡ್ ಗೋಡಾನ್ಗಳನ್ನು ಮಾಡಿಕೊಂಡಿದ್ರು ಖಾಸಗಿ ವ್ಯಕ್ತಿಗಳು, ಅಂದರೆ ಬಿಡಿಎ ಜಮೀನು ಏನಿತ್ತು ಅದನ್ನು ಖಾಸಗಿ ವ್ಯಕ್ತಿಗಳು ಅಲ್ಲನ್ನ ಬಳಸ್ಕೊಂಡಿದ್ರು. ಶೆಡ್ ಹಾಕೊಂಡಿದ್ರು, ಗೋಡನ್ಗಳನ್ನು ಮಾಡ್ಕೊಂಡಿದ್ರು. ಬಿಡಿಎ ಅಧಿಕಾರಿಗಳು ಈಗಾಗಲೇ ಸ್ಥಳಕ್ಕೆ ಆಗಮಿಸಿ ಅದನ್ನ ತೆರವು ಮಾಡೋ ಕಾರ್ಯವನ್ನ ಮಾಡ್ತಾ ಇದ್ದಾರೆ. 4 ಅಂತಸ್ತಿನ ಕಟ್ಟಡಕ್ಕೂ ಕೂಡ ತೆರವು ಭೀತಿ ಈಗಾಗಲೇ ಎದುರಾಗಿದೆ. 4 ಅಂತಸ್ತಿನ ಕಟ್ಟಡವನ್ನ ಕೂಡ ಇವರು ಕಟ್ಕೊಂಡಿದ್ದಾರೆ. ಹಾಗಾಗಿ ಅದನ್ನು ಕೂಡ ಏನಾದರೂ ತೆರವು ಮಾಡ್ತಾರಾ ಅಂತ ಹೇಳಿ ಈ ಜಾಗವನ್ನ ಏನು ಒತ್ತುವರಿ ಮಾಡ್ಕೊಂಡಿದ್ರು ಅವರಿಗೆ ಈಗಾಗಲೇ ಆತಂಕ ಕೂಡ ಎದುರಾಗಿದೆ. ಸ್ಥಳದಲ್ಲಿ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಸಾಕಷ್ಟು ಜೆಸಿಬಿಗಳು ಕೂಡ ಅಲ್ಲಿಗೆ ಆಗಮಿಸಿದೆ. ಸಾಕಷ್ಟು ಅಧಿಕಾರಿಗಳು ಕೂಡ ಅಲ್ಲಿ ಆಗಮಿಸಿ ಸ್ಥಳವನ್ನ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ತೆರವು ಕಾರ್ಯವನ್ನ ಈಗಾಗಲೇ ಮುಂದುವರಿಸಿರುವಂತದನ್ನ ನೀವು ಕೂಡ ಗಮನಿಸ್ತಾ ಇರಬಹುದು. ಅಳತೆ ಮಾಡ್ತಾ ಇದ್ದಾರೆ. ಅಳತೆ ಜೊತೆಗೆ ಅದೆಲ್ಲ ಆದಮೇಲೆ, ಪ್ರಕ್ರಿಯೆ ಆದಮೇಲೆ ಇವತ್ತು ತೆರವು ಕಾರ್ಯಾಚರಣೆಯನ್ನ ಮುಂದುವರಿಸ್ತಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಕೋಗಿರು ಲೇಔಟ್ ಪ್ರಕರಣವೂ ಕೂಡ ಈಗಾಗಲೇ ಸಾಕಷ್ಟು ಸದ್ದು ಮಾಡಿತ್ತು. ರಾಜ್ಯ ಸರ್ಕಾರದಿಂದಲೇ ಕೂಡ ಅಲ್ಲಿ ಅಂದ್ರೆ ಜಾಗವನ್ನ ತೆರವು ಮಾಡ್ಕೊಳ್ಳಲು, ಅಂದ್ರೆ ಜಾಗವನ್ನ ಅಲ್ಲಿ ಗುಡಿಸ್ಲು ಹಾಕೊಂಡಿದ್ದಾರೆ ಅಂತ ಹೇಳಿ ಆ ಜಾಗದಲ್ಲೂ ಕೂಡ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗಿತ್ತು. ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು. ಇಲ್ಲೂ ಕೂಡ ಈ ಜಾಗವನ್ನ ವಶಪಡಿಸಿಕೊಂಡಿದ್ದಾರೆ ಅಂತ ಹೇಳಿ ತೆರವು ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ಯಾವ ಜಾಗವನ್ನ ಒತ್ತುವರಿ ಮಾಡ್ಕೊಂಡಿದ್ರು, ಎಷ್ಟು ಎಕರೆ ಜಾಗವನ್ನ ಒತ್ತುವರಿ ಮಾಡ್ಕೊಂಡಿದ್ರು, ಅದರ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ ಈಗ? ಬೆಂಗಳೂರಿನಲ್ಲಿ ಭೂಗಳ್ಳರ ಕಾಟ ಸರ್ಕಾರಿ ಮಟ್ಟದಲ್ಲಿರುವಂತಹ ಬಿಬಿಎಂಪಿ ಆಗ್ಬೋದು, ಅಂದ್ರೆ ಜಿಬಿಎ, ಈಗ ಮೊದಲು ಬಿಬಿಎಂಪಿ ಈಗ ಜಿಬಿಎ ಆಗಿದೆ. ಜೊತೆಗೆ ಬಿಡಿಎಗೂ ಕೂಡ ಈ ರೀತಿಯಾದಂತಹ ಕಳ್ಳರ ಕಾಟ ಜಾಸ್ತಿ ಆಗಿದೆ. ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಇದು ಸರ್ಕಾರಿ ಭೂಮಿ ಎನ್ನುವಂತ ನಿಟ್ಟಿನಲ್ಲಿ ಅದಾದ ಬಳಿಕ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ. ಅದೇ ರೀತಿಯಾದಂತಹ ವಾತಾವರಣ ಸದ್ಯಕ್ಕೆ ಈಗ ಬೆಂಗಳೂರಿನಲ್ಲಿ ಮತ್ತೆ ಮುಂದುವರೆದ ಭಾಗವಾಗಿದೆ. ಮಾಹಿತಿ ತಿಳಿದಂತಹ ಬಿಡಿಎ ಅಧಿಕಾರಿಗಳು ಇವತ್ತು ಬೆಂಗಳೂರಿನ ಕೆಂಗೇರಿ ಭಾಗದಲ್ಲಿ ಸರಿಸುಮಾರು ಏನಿಲ್ಲ ಅಂದ್ರೂ ಕೂಡ 80ರಿಂದ 100 ಕೋಟಿ ಬೆಲೆ ಬಾಳುವಂತ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಳ್ಳುವಂತ ಕೆಲಸ ಸದ್ಯಕ್ಕೆ ಬಿಡಿಎ ಅಧಿಕಾರಿಗಳು ಮಾಡಿರುವಂತದ್ದು. ಅನಧಿಕೃತವಾಗಿ ಕಟ್ಟಿದ್ದಂತಹ ಬಿಡಿಎ ಜಾಗದಲ್ಲಿ ಏನು ಶೆಡ್ಗಳು ಸೇರಿದಂತೆ ಸಣ್ಣ ಪುಟ್ಟ ಮನೆಗಳನ್ನು ಕೂಡ ಕಟ್ಕೊಂಡಿದ್ರು. ಮಾಹಿತಿ ತಿಳಿದು ಈ ಮುಂಚೆ ನೋಟಿಸ್ ಅನ್ನ ನೀಡಿರ್ತಾರೆ. ನೋಟಿಸ್ ನೀಡಿದ್ರು ಕೂಡ ಅಲ್ಲಿದ್ದಂತಹ ಭೂಗಳ್ಳರು ತೆರವು ಮಾಡ್ಲಿಕ್ಕೆ ಮುಂದಾಗಿರ್ಲಿಲ್ಲ ಆ ಕಟ್ಟಿದ್ದಂತಹ ಏನು ಶೆಡ್ಗಳನ್ನ. ಹೀಗಾಗಿ ಇವತ್ತು ಏಕಾಏಕಿ ಜೆಸಿಬಿಗಳ ಮೂಲಕವಾಗಿ ಕಟ್ಟಿದಂತಹ ಶೆಡ್ಗಳೆಲ್ಲನೂ ಕೂಡ ತೆರವು ಮಾಡುವಂತ ಕೆಲಸ ಆಗಿದೆ. ಕೆಂಗೇರಿ ಬಳಿಯ ನಾಗದೇವನಹಳ್ಳಿ ಏನಿದೆಯೋ ಆ ಒಂದು ಜಾಗದಲ್ಲಿ ಖಾಲಿ ಸೈಟ್ ರೂಪದಲ್ಲಿ ಖಾಲಿ ಜಾಗ ಇತ್ತು. ಬಿಡಿಎ ಸಂಬಂಧಪಟ್ಟಾಗ ಬಿಡಿಎ ಮಾಲೀಕತ್ವದ ಜಾಗ. ಸರ್ವೆ ನಂಬರ್ 36/2 ಮತ್ತೆ 36/3ರಲ್ಲಿ ತೆರವು ಕಾರ್ಯಾಚರಣೆ ಮಾಡಲಾಗಿದ್ದು, ಅಲ್ಲಿದ್ದಂತಹ ಶೆಡ್ಡು ಸೇರಿದಂತೆ ಇನ್ನಿತರ ರೂಪದ ಮನೆಗಳನ್ನ ಸಣ್ಣ ಪುಟ್ಟ ಮನೆಗಳನ್ನ ಕಟ್ಟಿದಂತವನ್ನ ಎಲ್ಲವನ್ನು ಕೂಡ ತೆರವು ಮಾಡಿ ಅಲ್ಲಿ ಯಾರು ಕಟ್ಟಿದ್ರು ಅವರ ವಿರುದ್ಧವಾಗಿ ಕಾನೂನು ಕ್ರಮ ಕೂಡ ಜರುಗಿಸುವಂತ ಕೆಲಸ ಬಿಡಿಎ ಅಧಿಕಾರಿಗಳು ಮಾಡಿರುವಂತದ್ದು. ಸದ್ಯಕ್ಕೆ ಆ ಜಾಗದಲ್ಲಿ ಕಟ್ಟಿದಂತರೆಲ್ಲರೂ ಕೂಡ ಎಸ್ಕೇಪ್ ಆಗಿದ್ದಾರೆ. ಬೆಳಗ್ಗೆ ಜೆಸಿಬಿಗಳು ಸೇರಿದಂತೆ ಪೊಲೀಸ್ ಇಲಾಖೆ ಬಿಡಿಎ ಅಧಿಕಾರಿಗಳು ಬರ್ತಿದ್ದಂಗೆ ಕಾಲ್ಕಿತ್ತಿರುವಂತ ಕೆಲಸ ಕೂಡ ಆಗತ್ತೆ. ಸದ್ಯಕ್ಕೆ ಅಲ್ಲಿದ್ದಂತ ಎಲ್ಲಾ ಶೆಡ್ಗಳನ್ನು ತೆರವು ಮಾಡಿ ಬಿಡಿಎ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸ ಒಟ್ಟಾರೆಯಾಗಿ ಆಗಿರುವಂತದ್ದು. ತೇಜಸ್ವಿನಿ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.